ಏನಿದು 2 ತಿಂಗಳು ಚಾತುರ್ಮಾಸ್ಯ, ಏನಿದು 10 ತಿಂಗಳ ಸಂಚಾರ ಅಂತಂದರೆ ಅದನ್ನು 2 ಪದದಲ್ಲಿ ಹೇಳೋದಾದರೆ, ಒಂದು ಗತಿ, ಇನ್ನೊಂದು ಸ್ಥಿತಿ. ಗತಿ ಮುಗಿದು ಸ್ಥಿತಿ ಆರಂಭವಾಗುವ ಸಂದರ್ಭ. ಹಾಗಂದ್ರೆ ಸಂಚಾರ ಮುಗಿದು ಚಾತುರ್ಮಾಸ್ಯ ಆರಂಭವಾಗುವಂಥ ಸಂದರ್ಭ. ಎರಡೂ ಬೇಕು ನೋಡಿ, ಗತಿಯೂ ಬೇಕು, ಸ್ಥಿತಿಯೂ ಬೇಕು. ಈ ಗತಿ ಮತ್ತು ಸ್ಥಿತಿ ಪರಸ್ಪರ ವಿರುದ್ಧ ಆದರೂ ಕೂಡ, ಗತಿ ಅಂದರೆ ಸಂಚಾರ, ಚಲನೆ, ಸ್ಥಿತಿ ಅಂದರೆ ಚಲನೆ ಇಲ್ಲದೆ ಇರ್ತಕ್ಕಂಥದ್ದು. ಮೇಲ್ನೋಟಕ್ಕೆ ತುಂಬ ವಿರುದ್ಧ, ಆದರೆ ಎರಡೂ ಒಂದೇ ಕಾರ್ಯವನ್ನು ಸಾಧನೆ ಮಾಡ್ತಾ ಇದ್ದೇವೆ ನೋಡಿ. ಆಶೀರ್ವಾದ ಪಡ್ಕೊಳ್ತಕ್ಕಂಥ ಒಂದೇ ಕಾರ್ಯಕ್ಕೆ ಎರಡೂ ಕಾರಣವಾಗಿದ್ದಾವೆ. ಗತಿ ಮತ್ತು ಸ್ಥಿತಿ ಎರಡೂ ಕೂಡ ಕಾರಣವಾಗಿದ್ದಾವೆ ನೋಡಿ. ಜೀವನದಲ್ಲಿ ಇದೆರಡೂ ಕೂಡ ಬೇಕಾಗ್ತದೆ. ಗೃಹಸ್ಥಾಶ್ರಮ ಅಂದರೆ ಗತಿ, ಸನ್ಯಾಸಾಶ್ರಮ ಅಂದರೆ ಸ್ಥಿತಿ. ಒಂದು ಸ್ಥಿತಿಗಾಗಿ ಸನ್ಯಾಸದ ಸ್ವೀಕಾರ. ಯಾವ ಸ್ಥಿತಿಯಲ್ಲಿದ್ದಾಗ ಯಾವ ದುಃಖವೂ ನಮ್ಮನ್ನು ಮುಟ್ಟೋದಿಲ್ವೋ, ಯಾವ ಸ್ಥಿತಿಯಲ್ಲಿದ್ದಾಗ ಮತ್ತೇನೂ ಬೇಕು ಅಂತ ಅನ್ಸೋದಿಲ್ವೋ, ಪೂರ್ಣ ತೃಪ್ತಿ ನೆಲೆಸಿಬಿಡ್ತದೋ ಅಂಥ ಒಂದು ಸ್ಥಿತಿಯ ಪ್ರಾಪ್ತಿಗಾಗಿ ಸನ್ಯಾಸ. ಮತ್ತೆ ಗತಿ ಜೀವನ ನಿರ್ವಾಹಕ್ಕಾಗಿ. ಗೃಹಸ್ಥ ಜೀವನ ನಿರ್ವಾಹಕ್ಕಾಗಿ ಅವನು ಸಂಚಾರ ಮಾಡ್ತಾನೆ, ಕೆಲಸ ಮಾಡ್ತಾನೆ. ಬೆಳಗ್ಗೆ ಮನೆಯಿಂದ ಹೊರಗಡೆ ಹೋಗ್ತಾನೆ, ಸಾಯಂಕಾಲದವರೆಗೂ ದುಡಿತಾನೆ. ಯಾಕೆಂದರೆ ಜೀವನ ನಡೆಯಬೇಕು. ಯಾವುದರಿಂದ ಬದುಕೋ ಅದು ಜೀವಿಕೆ, ಜೀವನ ಅಂದರೆ ಯಾವುದು ಬದುಕೋ ಅದು ಜೀವನ. ಬದುಕು ಯಾವುದು ಅಂದರೆ ಈ ಸ್ಥಿತಿಯೇ ಬದುಕು, ಸ್ಥಿತಿಯೇ ಜೀವನ. ಅದಕ್ಕೆ ಬೇಕಾದ ಗತಿ ಇದೆಯಲ್ಲ, ಅದು ಜೀವಿಕೆ. ಇದೆರಡೂ ಕೂಡ ಒಂದಕ್ಕೊಂದು ತುಂಬ ಹತ್ತಿರ ಇದೆ, ಒಂದಕ್ಕೊಂದು ಪರಸ್ಪರ ಪೂರಕವಾಗಿದೆ. ಹಾಗೆ ಸನ್ಯಸ್ತರ ಬದುಕಿನಲ್ಲಿ ಇದೆರಡೂ ಕೂಡ ಇರ್ತದೆ, ನಿರಂತರ ಚಲನೆ. ಚಾತುರ್ಮಾಸ್ಯ ಬಂತಂದರೆ ಒಂದು ಕಡೆಗೆ ನಿಲ್ಲುವಂಥದ್ದು, ನೆಲೆ ನಿಲ್ಲುವಂಥದ್ದು, ನೆಲೆ ನಿಲ್ಲಬೇಕು. ಅಂತಿಮವಾಗಿ ನೀವು ಅಷ್ಟೇ ಪರಿಭ್ರಮಣ ಮಾಡಿ ಕೊನೆಗೊಂದು ಕಡೆಗೆ ನೀವು ನೆಲೆ ನಿಲ್ಲಬೇಕು. ಎಲ್ಲಿ ಅಂದರೆ ಮನೆಯಲ್ಲಿ ನೆಲೆ ನಿಲ್ಲೋದಲ್ಲ, ಮನದಲ್ಲಿ ನೆಲೆ ನಿಲ್ಲಬೇಕು. ನಿಮ್ಮ ಅಂತರಂಗದಲ್ಲಿ ನೀವು ನೆಲೆ ನಿಲ್ಲಬೇಕು. ಅದು ಸಾಧ್ಯ ಆದರೆ ಚಾತುರ್ಮಾಸ್ಯ. ನಾವು ಒಂದು ಕಡೆಗೆ ಇದ್ದು ಮನಸ್ಸು ಓಡಾಡ್ತಾ ಇದ್ರೆ ಚಾತುರ್ಮಾಸ್ಯ ಅಲ್ಲ ಅದು. ನಮ್ಮ ಅಂತರಂಗದಲ್ಲಿ ನಾವು ನೆಲೆ ನಿಲ್ಲುವಂತೆ ಆಗಬೇಕು. ಶಾಂತವಾಗಿ, ನಿಶ್ಚಿಂತವಾಗಿ, ನಮ್ಮೊಳಗೆ ನಾವು ಮುಳುಗುವಂತೆ ಆಗಬೇಕು. ಅತ್ಯಂತ ಕಷ್ಟದ ಕೆಲಸ. ಅದಕ್ಕಾಗಿರ್ತಕ್ಕಂಥದ್ದು ಚಾತುರ್ಮಾಸ್ಯ. ಹಾಗಾಗಿ ಸೃಷ್ಟಿ ಮಳೆಗಾಲವನ್ನು ಯಾಕೆ ಸೃಷ್ಟಿ ಮಾಡ್ತು ಅಂದರೆ, ಕಡೆ ಕುತ್ಕೋ, ಆತ್ಮಚಿಂತನೆ ಮಾಡು, ನಿನ್ನ ಅಂತರಂಗದಲ್ಲಿ ನೀನು ಮುಳುಗು ಎಂಬುದಾಗಿ ಸಂದೇಶ ಕೊಡ್ತಕ್ಕಂಥದ್ದು.